ಮುಂದೂರು ಕಳಿಸಿ ಬೆಸ್ಟ್. ಇದು ಫಾದರ್ ಮುಲ್ಲೆ ದೂರ ಹೋಗಿ ಒಂದು ನಿಮಿಷ ಕಿರಣ ಕಿರಣ ಎಲ್ಲ ಹೋದ ಇಲ್ಲೇ ಇದ್ದಾನೆ ಕಿರಣ ಕಿರಣ ಯಾರ್ಯಾರು ಬರ್ತಿದ್ದಾರೆ ಯಾರೋ ಜೊತೆಗೆ ಅವ್ರ ಅಣ್ಣ ಮತ್ತೆ ಗಾಡಿ ಕಿರಣ ತಿಲಕ್ ಪಾರ್ಕಲ್ಲಿ ಇದೇ ರೀತಿ 17-18 ವರ್ಷದ ಹುಡುಗರು ಹೊಡೆದಾಡ್ಕೊಳ್ತಾರೆ. ಯಾರು ಎಲ್ಲ ಪಾಪ ಅವ್ರ ಅಪ್ಪ ಅಮ್ಮ ತೋಟದ ಕೆಲಸ ಮಾಡ್ಕೊಂಡು, ಗಾರೆ ಕೆಲಸ ಮಾಡ್ಕೊಂಡು, ಪೈಂಟ್ ಕೆಲಸ ಮಾಡ್ಕೊಂಡು, ಏನೋ ಮಾಡ್ಕೊಂಡು ಸಾಕ್ತಾ ಇರ್ತಾರೆ. ಇವರು ಅಷ್ಟೇ ಎಜುಕೇಷನ್ ಕಂಪ್ಲೀಟ್ ಇರಲ್ಲ. ಎಲ್ಲರೂ ಫಸ್ಟ್ ಇಯರು ಸೆಕೆಂಡ್ ಇಯರು ಓದಿ 10th ಪಾಸ್ ಮಾಡಿಕೊಂಡು ದುಡಿಯಕ್ಕೆ ಹೋಗ್ಬಿಡ್ತಾರೆ. ಪಾಪ ಎತ್ತು ಕರಳು ಇವ್ರು ನೋಡಿ ಹಿಂಗಾಗಿದೆ. ನಮ್ಮನೆ ಹಿಂದೆನೇ ಇರೋದು ಪಾಪ ಅವರೆಲ್ಲ ಕಷ್ಟಪಟ್ಟು ಸಾಕ್ತಾ ಇರ್ತಾರೆ. ಈ ಥರ ಏನೋ ಹೆಚ್ಚು ಕಮ್ಮಿ ಆದರೆ ಅವನು ಪಾಪ ಅವರು ಯತೀಶ್ ಅಂತೇಳಿ ಆ ಹುಡುಗನೂ ಅಷ್ಟೇ, ಅವ್ರ ಅಮ್ಮನೂ ಅಷ್ಟೇ, ಅವರೆಲ್ಲ ತುಂಬ ಬಡವರು, ತುಂಬ ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಮಕ್ಕಳನ್ನ. ಎಲ್ಲ ಹುಡುಗರು ದಾರಿ ತಪ್ತಿರೋದು. ಎಲ್ಲ ಹುಡುಗರು 17-18 ವರ್ಷದಿಂದ 23 ವರ್ಷದೊಳಗೆ ಹುಡುಗರು ದಾರಿ ತಪ್ಪಿಸ್ತಾ ಇರೋದು ಈ ಲಾ ಆ್ಯಂಡ್ ಆರ್ಡರ್. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಸಣ್ಣ ಹುಡುಗರಿಗೆ ಯಾವ್ದಾದ್ರು ಒಂದು ಸಣ್ಣ ಗಲಾಟೆ ಆದರೆ ಅವರಿಗೆ ತಕ್ಷಣ ಯಾವ್ದಾದ್ರು ಒಂದು ಕಾನೂನು ಕ್ರಮ ಅವ್ರಿಗೆ ಏನು ಮಾಡಬೇಕು, ಯಾವ ರೀತಿ ಅವರಿಗೆ ಆ್ಯಕ್ಷನ್ ತೊಗೊಬೇಕು ಅದನ್ನು ತಗೊಂಡಿದ್ರೆ ಯಾರೋ ಬರ್ತಾನೆ ಕೂತ್ಕೊಳ್ತಾನೆ, ಅವ್ರನ್ನ ಸೆಟ್ಲ್ಮೆಂಟ್ ಮಾಡಿ ಮಾಡ್ಕೊಂಬಿಡಿಯಪ್ಪ ಅಂತೇಳಿ ಕಳಿಸ್ಬಿಡ್ತಾರೆ. ಇದು ನೋಡಿ, ಈ ಥರ ಮಾಡಿನೇ ಈ ಲೆವೆಲ್ಗೆ ಬಂದಿದ್ದಾರೆ. ಭಯ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಅಂದರೆ ಭಯ ಇಲ್ಲ, ಪೊಲೀಸ್ ಅಂದರೆ ಭಯ ಇಲ್ಲ, ಅಪ್ಪ ಅಮ್ಮನಿಗೂ ಹೆದರಲ್ಲ. ಸುಮ್ಮನೆ ರಾಮ ಅಂತೇಳಿ ಎದುರಿಸಿ ಬರೋಂಥ ಇದಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಎಲ್ಲ ನಿಮ್ಗೆ ನೋಡ್ಕೊಂಡು ಇದು ನೋಡಿ, ಯಾವ ವಿಚಾರ ಅಂತ ಇಲ್ಲ. ಇವನು ಹೇಳ್ತಿದ್ದಾನೆ, ನಮ್ಮ ಹುಡುಗನೇ, ಇವನು ನಮ್ಮ ಮನೆ ಹಿಂದೆ ಇರೋದು, ನಮ್ಮ ಸಣ್ಣದ್ರಿಂದ ನೋಡಿರೋ ಹುಡುಗನೇ. ಇವನು ಯಾವುದೇ ಗಲಾಟೆ ದೊಂಬಿಗೆ ಹೋಗೋಂಥ ಹುಡುಗ ಅಲ್ಲ. ಲಾಂಗ್ ಮಚ್ಚಿ ಇವನೇನೋ ರಾಡು ಅಂತೇಳಿ ಕೈ ಹಿಡಿದಿರೋದು. ಅದು ದೊಡ್ಡ ತಲ್ವಾರಲ್ಲಿ ಫುಲ್ ಓಪನ್ ಆಗಿದೆ. ಈಗ ಸರ್ಜರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಮನೆಯಲ್ಲಿ ಸರ್ಜರಿ ಮಾಡೋದಲ್ಲ, ಇವನಿಗೆ ಒಂದು ಜ್ವರ ಬಂದರೆ ಪಾಪ ಕಷ್ಟಪಟ್ಟು ಎಲ್ಲೋ 4 ಮನೆ ಮುಸ್ರೆ ತೊಳೆದು ಇದು ಮಾಡಬೇಕು. ಸರ್ಜರಿ ಯಾರು ಮಾಡಿಸ್ತಾರೆ? ಈಗ ಹೋಗಿ ಸ್ಟೇಷನಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರಲ್ಲ, ಸಣ್ಣ ಪುಟ್ಟ ಸೆಟ್ಲ್ಮೆಂಟ್ ಮಾಡ್ತಾರಲ್ಲ, ಅವ್ರು ಯಾರು ಮಾಡ್ತಾರೆ? ಎಲ್ಲರೂ ನಿಮಗೆ ನೋಡ್ತಾ ಇರ್ಬೋದು. ಯಾರು ಶ್ರೀಮಂತರು ಮಕ್ಳು ಯಾರು ಹೊಡೆದಾಡ್ಕೊಂಡು ಸಾಯ್ತಿದಾರ? ಮೊನ್ನೆ ಗಲಾಟೆ ಆಯಿತು ಇಲ್ಲಿ, ಯಾವುದೋ ಒಂದು ಬೇಲೂರು ಇದರಲ್ಲಿ ಗಾಂಜಾ ಹೊಡ್ಕೊಂಡು ಇನ್ನೊಂದು ಮತ್ತಲ್ಲಿ ಗಲಾಟೆ ಮಾಡ್ಕೊಂಡ್ರು ಬೇಲೂರು ರೋಡಲ್ಲಿ, ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲೂ ಅಷ್ಟೇ ಎಲ್ಲ ರೀತಿ ಹುಡುಗರು, ಸಣ್ಣ ಹುಡುಗರು 18-19 ವರ್ಷದ ಹುಡುಗರು ಗಲಾಟೆ ಮಾಡ್ತಿದ್ದಾರೆ. ಯಾವುದೇ ಏನಾದ್ರು ಹೇಳಕ್ಕೆ ಹೋದ್ರೆ ಹಣ ಅಂತ ಮಾತಾಡ್ತಾರೆ, ಅಷ್ಟು ಬಿಟ್ರೆ ಹಿಂದೆ ಹೋಗಿ ಅದೇ ಮಾಡೋದು. ನಾವು